ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕೊರೋನಾ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಂತೆ ಜನ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ವೀಕೆಂಡ್ ಕರ್ಫ್ಯೂ ತೆರವುಗೊಂಡ್ರೂ ಪ್ರವಾಸಿ ತಾಣಗಳತ್ತ ಜನ ಮುಖ ಹಾಕ್ತಿಲ್ಲ. ಪ್ರವಾಸಿಗರಿಲ್ಲದೆ ಕೊಡಗಿನ ಅಬ್ಬಿ ಜಲಪಾತ ಬಣಗುಡ್ತಾ ಇದೆ. ವಾರಾಂತ್ಯ ಬಂತಂದ್ರೆ ಸಾಕು, ಸಾವಿರಾರು ಪ್ರವಾಸಿಗರು ಮಡಿಕೇರಿಗೆ ಲಗ್ಗೆ ಇಡ್ತಾ ಇದ್ರು. ಆದ್ರೀಗ ವೀಕೆಂಡ್ ಕರ್ಫ್ಯೂ ತೆರವುಗೊಳಿಸಿದ್ರು ಇತ್ತ ಮುಖ ಹಾಕಿಲ್ಲ. ಅತ್ತ ಕಾರವಾರದಲ್ಲೂ ಸಹ ಜನ ಫುಲ್ ಅಲರ್ಟ್ ಆಗಿದ್ದಾರೆ. ಕರ್ಫ್ಯೂ ರದ್ದಾಗಿದ್ರೂ ಸಹ ಬೇಕಾಬಿಟ್ಟಿಯಾಗಿ ಯಾರೂ ಓಡಾಡ್ತಿಲ್ಲ. ಭಾನುವಾರದ ಸಂತೆಗೆ ಗ್ರಾಹಕರು ಬಾರದೆ ವ್ಯಾಪಾರಿಗಳು ಪರದಾಡ್ತಿದ್ದಾರೆ. ಇನ್ನು ಬೀದರ್ ಜಿಲ್ಲೆಯ ಸುಪ್ರಸಿದ್ಧ ನರಸಿಂಹ ಝರಣಿ ದೇವಾಲಯದಲ್ಲೂ ಜನರ ಸುಳಿವೇ ಇಲ್ಲದಂತಾಗಿದೆ. ವೀಕೆಂಡ್ ಕರ್ಫ್ಯೂ ತೆರವಾದ್ರೂ ಜನ ಹೊರಬರ್ತಿಲ್ಲ. ಬೆಂಗಳೂರಿನ ಬನ್ನೇರುಘಟ್ಟ ಪಾರ್ಕ್ ಖಾಲಿ ಹೊಡಿತಾ ಇದ್ದು ಜನರಿಲ್ಲದೆ ಬಣಗುಡ್ತಾ ಇದೆ. ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಪಾರ್ಕ್ ವೀಕ್ಷಣೆ ಮಾಡ್ತಿದ್ದಾರೆ. ವೀಕೆಂಡ್ ಬಂತಂದ್ರೆ ಸಾಕು, ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇತ್ತು. ಇನ್ನು ಗದಗ ಜಿಲ್ಲೆಯಲ್ಲೂ ಜನ ವೀಕೆಂಡ್ ಕರ್ಫ್ಯೂ ಮೂಡ್ನಲ್ಲಿದ್ದಂತಿದೆ. ಗದಗದ ಬಿಂಕದಕಟ್ಟಿ ಮೃಗಾಲಯ ಹಾಗೂ ಸಾಲುಮರದ ತಿಮ್ಮಕ್ಕ ಸಸ್ಯೋದ್ಯಾನಕ್ಕೆ ಪ್ರವಾಸಿಗರ ಸಂಖ್ಯೆ ಭಾರಿ ಇಳಿಮುಖವಾಗಿದೆ. ಈ ವಾರ ಅನ್ಲಾಕ್ ಆದರೂ ವೀಕೆಂಡ್ ಕರ್ಫ್ಯೂ ಮೂಡ್ನಿಂದ ಇನ್ನೂ ಜನ ಹೊರಬಂದಿಲ್ಲ. ಕೇವಲ ಬೆರಳೆಣಿಕೆಯಷ್ಟು ಪ್ರವಾಸಿಗರು ಮಾತ್ರ ಮೃಗಾಲಯಕ್ಕೆ ಬರ್ತಿದ್ದಾರೆ. ಅತ್ತ ಬೀದರ್ನಲ್ಲೂ ವೀಕೆಂಡ್ ಬಂತಂದ್ರೆ ಕೋಟೆಗೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಆದರೆ ಇಂದು ಪ್ರವಾಸಿಗರ ಸಂಖ್ಯೆ ತೀರಾ ವಿರಳವಾಗಿತ್ತು. ಬಹುಮನಿ ಸುಲ್ತಾನರ ಕಾಲದ ಸುಪ್ರಸಿದ್ಧ ಕೋಟೆ ಇದು. ವಿವಿಧ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ಆದರೆ ಈಗ ವೀಕೆಂಡ್ ಕರ್ಫ್ಯೂ ರದ್ದಾದ್ರೂ ಪ್ರವಾಸಿಗರು ಮಾತ್ರ ಬರ್ತಾ ಇಲ್ಲ. ಹೆಮ್ಮಾರಿ ಕೊರೋನಾ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ಜನ ಸಹಕಾರ ನೀಡಬೇಕು ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮನವಿ ಮಾಡಿದ್ದಾರೆ. ಬೆಂಗಳೂರಲ್ಲಿ 2-3 ದಿನದಿಂದ ಸೋಂಕು ಇಳಿಕೆಯಾಗಿದೆ. ಆದರೆ ಜಿಲ್ಲೆಗಳಲ್ಲಿ ಪಾಸಿಟಿವ್ ರೇಟ್ ಜಾಸ್ತಿ ಆಗ್ತಿದೆ. ಜನವರಿ ಅಂತ್ಯಕ್ಕೆ ಸೋಂಕು ಕಡಿಮೆ ಆಗಬಹುದು. ಇದಕ್ಕೆ ಜನರ ಸಹಕಾರ ಅಗತ್ಯವಿದೆ. ಬೆಂಗಳೂರಿಂದ ಗ್ರಾಮೀಣ ಪ್ರದೇಶಕ್ಕೆ ವಲಸೆ ಹೋಗಬೇಡಿ ಅಂತ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದ 2-3 ದಿವಸ ನೋಡಿದರೆ 24-25% ಪಾಸಿಟಿವಿಟಿ ರೇಟ್ ಇದ್ದಿದ್ದು ನಿನ್ನೆಗೆ ಅದು 19% ಬರ್ತಾ ಇದೆ. ಬಹುಶಃ ಸೋಮವಾರ ಮಂಗಳವಾರ ಕೂಡ ನೋಡೋಣ, ಅದು ಮತ್ತೆ ಇಳಿದ್ರೆ ಅಲ್ಲಿಗೆ ನಾವು 19ನೇ ತಾರೀಕು ಏನು ಜನವರಿ ನಾವು ನೋಡಿದ್ವಿ ಹೈಯೆಸ್ಟ್ ಪೀಕ್, ಅಲ್ಲಿಂದ ಕಡಿಮೆ ಆಗ್ತಾ ಇದೆ ಅಂತ ಒಂದು ತೀರ್ಮಾನಕ್ಕೆ ನಿರ್ಧಾರಕ್ಕೆ ನಾವು ಬರ್ಬೋದು. ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಈಗ ನಿಧಾನವಾಗಿ ಏರ್ತಾ ಇದೆ. ಅನೇಕ ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ರೇಟ್ ಹೆಚ್ಚಾಗ್ತಾ ಇದೆ. ಇದನ್ನೆಲ್ಲ ಕೂಡ ಗಮನಿಸಿದ್ದೀವಿ. ಜನರು ಸಹಕಾರ ಕೊಡಲಿ, ಇದೇ ರೀತಿ ಸಹಕಾರ ಕೊಡಲಿ. ಇನ್ನೊಂದು 2-3 ವಾರದಲ್ಲಿ ಖಂಡಿತವಾಗಿಯೂ ಕೂಡ ಇದು ವೀಕೆಂಡ್ ಕರ್ಫ್ಯೂ ವಾಪಸ್ ಪಡೆದ ಬೆನ್ನಲ್ಲೇ ನೈಟ್ ಕರ್ಫ್ಯೂ ಅವಧಿ ಕಡಿತ ಮಾಡುವಂತೆ ಒತ್ತಡ ಹೆಚ್ಚಾಗ್ತಾ ಇದೆ. ಸರ್ಕಾರದ ಮೇಲೆ ಭಾರೀ ಒತ್ತಡ ಹೇರೋದಕ್ಕೆ ಉದ್ಯಮಿಗಳು ಮುಂದಾಗಿದ್ದಾರೆ. ರಾತ್ರಿ 10 ಗಂಟೆ ಬದಲು 11:30ಕ್ಕೆ ಕರ್ಫ್ಯೂ ಆರಂಭಿಸುವಂತೆ ಒತ್ತಡ ಹೇರಲು ನಿರ್ಧರಿಸಿದ್ದಾರೆ. ರಾತ್ರಿ 11:30ರಿಂದ ಬೆಳಗ್ಗೆ 5 ಗಂಟೆವರೆಗೆ ಕರ್ಫ್ಯೂ ಮಾಡಬೇಕು. ವಾರದ 7 ದಿನವೂ ಇದೇ ಸಮಯ ಜಾರಿಗೆ ತರಬೇಕು ಅಂತ ಶೀಘ್ರವೇ ಸಿಎಂ ಭೇಟಿ ಮಾಡಿ ಮನವಿ ಸಲ್ಲಿಸೋದಕ್ಕೆ ಉದ್ಯಮಿಗಳು ಮುಂದಾಗಿದ್ದಾರೆ. ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ರದ್ದು ಹಿನ್ನೆಲೆಯಲ್ಲಿ ಅಪ್ಪು ಸಮಾಧಿಗೆ ಜನ ಹರಿದು ಬರ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಫ್ಯಾನ್ಸ್ ಆಗಮಿಸಿ ನಮಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕ, ಹಾಸನ, ಮಂಡ್ಯದಿಂದ ಆಗಮಿಸ್ತಾ ಇರೋ ಫ್ಯಾನ್ಸ್ ಅಪ್ಪು ನಟನೆ ಸಹಾಯ ನೆನೀತಾ ಇದ್ದಾರೆ. ಅಪ್ಪು ಸಮಾಧಿ ಬಳಿ ಫೋಟೋ ಕ್ಲಿಕ್ಕಿಸಿಕೊಂಡು ಹೋಗ್ತಾ ಇದ್ದಾರೆ. ನಾವು ಕೊಳ್ಳೇಗಾಲದಿಂದ ಬಂದಿರೋರು, ನಮಗೆ ತುಂಬಾ ಇಷ್ಟ. 3 ತಿಂಗಳಿಂದ ಬಂದಿರಲಿಲ್ಲ, ಅದಕ್ಕೆ ಬೇಜಾರಾಗಿ ಬಂದಿರಲಿಲ್ಲ. ಅದಕ್ಕೆ ಇದು ಕೇಕ್ ಎಲ್ಲ ಕೊಯಿಸ್ತಿದ್ವಿ ದೊಡ್ಡದು. ಅದಕ್ಕೆ 3 ತಿಂಗಳಾದ್ರು ಅವ್ರು ಇಲ್ಲ ಅನ್ನೋದನ್ನ ನಾವು ತಿಳ್ಕೊಳಕ್ ಆಯ್ತಾ ಇಲ್ಲ. ಅಂದ್ರೆ ನಮ್ಮ ತಂಗಿ ಬಂದಿರೋ ನಮ್ಮ ಹುಡುಗರಿಗೋಸ್ಕರ ನಾವು ಬಂದು ಇದು ಮಾಡ್ತೀವಿ. ಪ್ರತಿ ಒಂದು ವರ್ಷನೂ ಮಿಸ್ಸೇ ಮಾಡ್ತಾ ಇರಲಿಲ್ಲ. ಅವ್ರ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿಸ್ಕೊಂಡು ಎಲ್ಲ ಮಾಡಿ ಇದು ಮಾಡ್ತಾ ಇದ್ದೋ ಸರ್. ನಾವು ದೇವ್ರನ್ನ ದೇವಸ್ಥಾನದಲ್ಲಿ ನೋಡ್ಬೇಕು ಅನ್ನೋದೇನಿಲ್ಲ. ದೇವ್ರನ್ನ ನಾವು ಬಂದು ಇವತ್ತು ಇಲ್ಲಿ ಕೈ ಮುಗಿತಾ ಇದೀವಿ ಹೊರತು ನಾವು ದೇವ್ರನ್ನ ನಾವು ದೇವಸ್ಥಾನಕ್ಕೆ ಹೋಗಿ ಮುಗಿತಾ. ಇವ್ರು ಮಾಡಿರೋದು, ಇವ್ರು ಇರೋದು ಬಾಸ್ ಬಗ್ಗೆ ಎಲ್ಲೇ ಕೇಳಿ, ಯಾವ ಸ್ಟೇಟಲ್ಲಿ ಕೇಳಿ, ಯಾವ್ದು ಕೇಳಿ, ಇವಾಗ ಹೆಂಗೆ ಕರ್ನಾಟಕ ಅನ್ನೋದೊಂದು ಇದೈತೆ. ಮುಂದಕ್ಕೂ ಅದೇ ಥರದಲ್ಲಿ ಬಾಸನ್ನ ಅವ್ರನ್ನ ಹಿಮಾಲಯ ಪರ್ವತದೊಳಗೆ ಅವ್ರು ಬಾವುಟ ಹಾರಿಸ್ಬೇಕು ಅನ್ನೋದೇ ನಮ್ಮ ಬಾಸ್ದು ಒಂದು ಹೆಸರು. ಅಲ್ಲಿ ಮೆರಿಬೇಕು ಅವರು, ನಮ್ಮ ಬಾಸ್ದು. ಅವ್ರು ಕರ್ನಾಟಕ ರತ್ನ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತ ರತ್ನ ಅಂತ ಹೇಳ್ಕೊಳ್ಳೋಕೆ ಒಂದು ಹೆಮ್ಮೆ ಇದೆ ಸರ್. ಅವ್ರನ್ನ ನಾವು ಕಳ್ಕೊಂಡಿದೀವಿ. ಅದು ಇಷ್ಟು ದಿನಗಳಾದ್ರೂ ಎಲ್ಲರ ಹೃದಯದಲ್ಲಿ ಅಷ್ಟು ನೋವಿದೆ ಅಂದ್ರೆ ಅವ್ರು ಯಾವ ಸ್ಥಾನನ
ಬೆಳೆಸ್ಕೊಂಡಿದ್ರು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೋಬೇಕು. ಅವ್ರನ್ನ ಕಳ್ಕೊಳ್ಳೋದ್ರಿಂದ ನಮಗೆ ಬಹಳ ಅಂದ್ರೆ ಬಹಳನೇ ದುಃಖ ಆಗಿದೆ. ಪುನೀತ್ ರಾಜ್ಕುಮಾರ್ಗೆ ಅವ್ರು ಯಾವತ್ತಿದ್ರು. ಕೊಪ್ಪಳ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಎಡವಟ್ಟಿನಿಂದಾಗಿ ಲಸಿಕೆ ಹಾಕಿಸಿಕೊಳ್ಳದವರಿಗೂ ಸರ್ಟಿಫಿಕೇಟ್ ಬಂದಿದೆ. ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿಯಲ್ಲಿ ಹಲವರಿಗೆ ಕೊರೋನಾ ವ್ಯಾಕ್ಸಿನ್ ಪಡೆದ ಮೆಸೇಜ್ ಬಂದಿದೆ. ಸೆಪ್ಟೆಂಬರ್ 2021ರಲ್ಲಿ ಮೊದಲನೇ ಡೋಸ್ ಪಡೆದಿದ್ದ ಯುವಕರು ಎರಡನೇ ಡೋಸ್ ಹಾಕಿಸಿಕೊಳ್ಳುವುದಕ್ಕೆ ಕಾಯ್ತಾ ಇದ್ದಾರೆ. ಅಷ್ಟರಲ್ಲಾಗಲೇ ಎರಡನೇ ಡೋಸ್ ಪಡೆದಿದ್ದೀರಾ ಅಂತ ಮೆಸೇಜ್ ಬಂದಿದೆ. ಈ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೆ ಕ್ಯಾರೆ ಅಂತಿಲ್ವಂತೆ. ಅಧಿಕಾರಿಗಳ ಎಡವಟ್ಟಿಗೆ ಯುವಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಶಾಲಾ ಮಕ್ಕಳಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಿದೆ. ನಿನ್ನೆ ಒಂದೇ ದಿನ 99 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಇದರಿಂದಾಗಿ ಜಿಲ್ಲೆಯಲ್ಲಿ ಮಕ್ಕಳ ಸೋಂಕಿನ ಸಂಖ್ಯೆ 516ಕ್ಕೆ ದಾಟಿದೆ. 3ಕ್ಕಿಂತ ಹೆಚ್ಚು ಕೇಸ್ ಬಂದ ಶಾಲೆ ಕಾಲೇಜುಗಳನ್ನು ಬಂದ್ ಮಾಡಲಾಗ್ತಿದ್ದು, ಸದ್ಯ ದಾವಣಗೆರೆ ಜಿಲ್ಲೆಯಲ್ಲಿ 10ಕ್ಕೂ ಹೆಚ್ಚು ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮಕ್ಕಳಲ್ಲಿ ಸೋಂಕು ಹೆಚ್ಚಾಗ್ತಾ ಇರೋದ್ರಿಂದ ಪೋಷಕರು ಆತಂಕಗೊಂಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಅಬ್ಬರಿಸ್ತಾ ಇರೋ ಹಿನ್ನೆಲೆ ಮಕ್ಕಳ ಪರೀಕ್ಷೆಗೂ ಅಡ್ಡಿಯಾಗುತ್ತಾ ಅನ್ನೋ ಅನುಮಾನ ಶುರುವಾಗಿತ್ತು. ಆದ್ರೀಗ ಈ ಎಲ್ಲಾ ಗೊಂದಲಗಳಿಗೆ ಶಿಕ್ಷಣ ಇಲಾಖೆ ತೆರೆ ಎಳೆದಿದೆ. ಕೊರೋನಾ ಕೇಸ್ ಏರಿಕೆ ನಡುವೆಯೂ ಏಪ್ರಿಲ್ 16ರಿಂದ ಮೇ 4ರವರೆಗೆ ದ್ವಿತೀಯ ಪಿಯು ಪರೀಕ್ಷೆ ನಡೆಸಲಿದ್ದಾರೆ. ಕಳೆದ ವರ್ಷದಂತೆ ಈ ವರ್ಷವೂ 30% ಪಠ್ಯ ಕಡಿತ ಮಾಡಲಾಗಿದೆ. ಕೋರ್ ಐಚ್ಛಿಕ ವಿಷಯಗಳಲ್ಲಿ ಯಾವುದೇ ಪಠ್ಯ ಕಡಿತ ಮಾಡಿಲ್ಲ ಅಂತ ಪಿಯು ಬೋರ್ಡ್ ನಿರ್ದೇಶಕಿ ಆರ್ ಸ್ನೇಹಲ್ ನ್ಯೂಸ್ 18 ಕನ್ನಡಕ್ಕೆ ಮಾಹಿತಿ ನೀಡಿದ್ದಾರೆ. ಬಟ್ ಕೋವಿಡ್ ಹಿನ್ನೆಲೆಯಲ್ಲಿ ತರಗತಿಗಳು ನಿಧಾನವಾಗಿ ಪ್ರಾರಂಭವಾಗಿರೋದ್ರಿಂದ ಈ ವರ್ಷ ನಾವು ಏಪ್ರಿಲ್ 16ರಿಂದ ಮೇ 4ರವರೆಗೆ ದ್ವಿತೀಯ PUC ಪರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ. ವೇಳೆಗೆ ಈ ಕೊಟ್ಟಿರೋ ಟೈಮ್ ಟೇಬಲ್ ಪ್ರಕಾರ ಏಪ್ರಿಲ್ 16ರಿಂದ ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ. ವಿದ್ಯಾರ್ಥಿಗಳ ಮುಂದಿನ ಶಿಕ್ಷಣಕ್ಕೆ ಯಾವುದೇ ತೊಂದರೆ ಆಗದೇ ಇರಲಿ ಅನ್ನೋ ಉದ್ದೇಶದಿಂದ ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ ಯಾವುದೇ ರೀತಿಯಲ್ಲಿ ನಾವು ರಿಡಕ್ಷನ್ ಅನ್ನ ಮಾಡಿಲ್ಲ, ಸಿಲೆಬಸ್ ರಿಡಕ್ಷನ್ ಮಾಡಿರೋದಿಲ್ಲ. ಲ್ಯಾಂಗ್ವೇಜಸ್ ಅಲ್ಲಿ 30% ಸಿಲೆಬಸ್ ರಿಡಕ್ಷನ್ ಅನ್ನ ಮಾಡಿದ್ದೇವೆ. ಅದರ ಜೊತೆಗೆ ಏನು ಕೋರ್ ಸಬ್ಜೆಕ್ಟ್ಸ್ ಇದೆ ಮತ್ತೆ ಲ್ಯಾಂಗ್ವೇಜಸ್ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲೂ ಸೇರಿಸಿ ನಾವು ವಿದ್ಯಾರ್ಥಿಗಳಿಗೆ ಬರೆಯುವಂಥ ಪ್ರಶ್ನೆಗಳಲ್ಲಿ ಆಯ್ಕೆಗಳನ್ನು ಹೆಚ್ಚು ಕೊಡ್ತಾ ಇದ್ದೀವಿ. ಈ ಕೊರೋನಾ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ನಾವು ಅಧಿಕವಾಗಿ ಕೊಟ್ಟು ಅವರಿಗೆ ಒಂದಷ್ಟು ಚಾಯ್ಸಸ್ ಅನ್ನು ಕೊಡಲಿಕ್ಕೆ ನಿರ್ಧರಿಸಿದ್ದೇವೆ. ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇರೋದಿಲ್ಲ. ಆದರೆ ಬರೀಬೇಕಾಗಿರೋಂಥ ಪ್ರಶ್ನೆಗಳಲ್ಲಿ ಹೆಚ್ಚಿನ ಆಯ್ಕೆ ವಿದ್ಯಾರ್ಥಿಗಳಿಗೆ ಲಭ್ಯ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಗಮನ ಕೋರ್ಸ್ ಸಬ್ಜೆಕ್ಟ್ಸ್ ಮೇಲೆ ಕೊಡಲಿ, ಅವರ ಕಲಿಕೆಗೆ ಹೆಚ್ಚಿನ ಅವಕಾಶ ಆಗಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಇದೆ. ಬಟ್ ಕೋವಿಡ್ ಮಹಾರಾಷ್ಟ್ರ ಪ್ರಯಾಣಿಕರು ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಕಿರಿಕ್ ಮಾಡ್ತಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಳ್ಳೂರಗಿ ಚೆಕ್ಪೋಸ್ಟ್ನಲ್ಲಿ ಗಲಾಟೆ ಮಾಡಿದ್ದಾರೆ. ಆರ್ಟಿಪಿಸಿಆರ್ ರಿಪೋರ್ಟ್ ತೋರಿಸುವಂತೆ ಕೇಳಿದ್ದಕ್ಕೆ ಕಿರಿಕ್ ಮಾಡಿದ್ದಾರೆ. ಪೊಲೀಸರು ಮತ್ತು ಆರೋಗ್ಯ ಸಿಬ್ಬಂದಿ ಜೊತೆಗೆ ಕಿರಿಕ್ ಮಾಡಿ ಜಿಲ್ಲೆಗೆ ಪ್ರವೇಶ ಮಾಡುತ್ತಿದ್ದಾರೆ. ಡಬಲ್ ಡೋಸ್ ಲಸಿಕೆ ಪಡೆದಿದ್ದೇವೆ, ನಮಗೆ ಪ್ರವೇಶ ನೀಡಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಬ್ಯಾರಿಕೇಡ್ ಕಿತ್ತಾಕಿ ಒಳ ಪ್ರವೇಶಿಸಿದ್ರು ಸಿಬ್ಬಂದಿ ಮೂಕ ಪ್ರೇಕ್ಷಕರಾಗಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ದಿನ ತಣ್ಣಗಾಗಿದ್ದ ಸಿಎಂ ಕುರ್ಚಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾಜಿ ಸಚಿವ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಬೆಂಬಲಿಗರು ಜೈಕಾರ ಹಾಕಿದ್ದಾರೆ. ತುಮಕೂರಿನ ಕೊರಟಗೆರೆಯ ಚಿಕ್ಕಗುಂಡ್ಗಲ್ ಗ್ರಾಮದಲ್ಲಿ ಅಭಿಮಾನಿಗಳು ಸಿಎಂ ಅಂತ ಜೈಕಾರ ಹಾಕಿದ್ದಾರೆ. ಈ ಬಗ್ಗೆ ಮಾತನಾಡಿದ ಪರಮೇಶ್ವರ್, ನಾನು ಸಿಎಂ ಆಗಬೇಕು ಅಂತ ಯಾರು ಕೂಗಾಡೋದು ಬೇಡ. ಸಿಎಂ ವಿಚಾರ ಎತ್ತಿದ್ರೆ ಬಹಳ ಕಷ್ಟ ಆಗತ್ತೆ. ಪರಮಾತ್ಮನ ಇಚ್ಛೆ ಇದ್ರೆ ಸಿಎಂ ಆಗ್ತೀನಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಅಂತ ಹೇಳಿ ದಯವಿಟ್ಟು ಅದು ಹೇಳಕ್ ಹೋಗ್ಬೇಡಿ. ಯಾಕೆಂದ್ರೆ ಇದು ಬಹಳ ಕಷ್ಟ. ನೀವಿಲ್ಲಿ ಹೇಳಕ್ ಶುರು ಮಾಡಿದ್ರೆ ನನಗೆ ಅಲ್ಲಿ ಓಡ್ತಾ ಬಿಡುತ್ತೆ, ಸ್ಟಾರ್ಟ್ ಮಾಡ್ತಾರೆ. ಗೊತ್ತಾಯ್ತಾ? ಅದಕ್ಕೆ ದಯವಿಟ್ಟು ಅದು ಹೇಳಿ, ಏನೋ ನಿಮ್ಮ ಆಶೀರ್ವಾದದಿಂದ ಏನಾದ್ರೂ ಆಗೋದಿದ್ರೆ ಆ ಪರಮಾತ್ಮನ ಇಚ್ಛೆ ಬಸವಣ್ಣ ಇಲ್ಲೇ ಕುಂತವಣೆ, ಅದು ನಾವು ದೇವರಿಗೆ ಬಿಟ್ಕೊಡೋದು. ನಿಮ್ಮ ಜವಾಬ್ದಾರಿ ಮತ್ತು ನಿಮ್ಮ ಆಶೀರ್ವಾದ ನನಗೆ ಇರ್ಬೇಕಷ್ಟೇ. ನೀವು ಆಶೀರ್ವಾದ ಮಾಡಿ ತಥಾಸ್ತು ಅಂದಿ, ಅವಾಗೆಲ್ಲ ಸರೋಗು ಹೇಳಿದ್ರೆ ಸರೋಗು.
ಪಂಚಮಸಾಲಿ ಸಮುದಾಯದ 3ನೇ ಪೀಠ ಸಮರ ಜೋರಾದಂತೆ ಕಾಣಿಸ್ತಾ ಇದೆ. ಜಯ ಮೃತ್ಯುಂಜಯ ಶ್ರೀಗಳಿಗೆ ವಚನಾನಂದ ಶ್ರೀ ತಿರುಗೇಟು ಕೊಟ್ಟಿದ್ದಾರೆ. ಜಿಲ್ಲೆಗೊಂದು ಪೀಠ ಸ್ಥಾಪನೆಯಾಗಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಾ ಧಾರ್ಮಿಕ ಕಾರ್ಯಕ್ಕೆ ನಮ್ಮನ್ನ ಕರೀತಾರೆ, ಎಲ್ಲ ಕಡೆ ನಾವು ಹೋಗೋಕ್ಕಾಗತ್ತಾ? ಹೆಚ್ಚು ಸ್ವಾಮೀಜಿಗಳಿದ್ರೆ ಸಮಾಜಕ್ಕೆ ಅನುಕೂಲ ಆಗುತ್ತೆ. ಜಮಖಂಡಿ ಭಾಗದಲ್ಲಿ ಸಮುದಾಯದ ಜನ ಹೆಚ್ಚಾಗಿದ್ದಾರೆ. ಹೀಗಾಗಿ ಇಲ್ಲಿ ಪಂಚಮಸಾಲಿ ಒಕ್ಕೂಟ ಆರಂಭವಾಗಿದೆ. ಸಮಾಜಕ್ಕೆ ಧಾರ್ಮಿಕ ಆಧ್ಯಾತ್ಮಿಕ ಸಂಸ್ಕಾರ ನೀಡಿದ್ರೆ ತಪ್ಪೇನಿಲ್ಲ. ಮುರುಗೇಶ್ ನಿರಾಣಿ ಮೊದಲಿನಿಂದಲೂ ಈ ಮಠದ ಭಕ್ತರು, ನಿರಾಣಿಯವರು ತಮ್ಮ ಸ್ವಾರ್ಥಕ್ಕೆ ಸಮಾಜವನ್ನ ಬಳಸಿಕೊಂಡಿಲ್ಲ ಅಂತ ನಿರಾಣಿ ಪರ ಬ್ಯಾಟ್ ಬೀಸಿದ್ದಾರೆ. ಪ್ರತಿ ಜಿಲ್ಲೆಗೊಂದು ಪೀಠಗಳಾಗಲಿ, ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಪೀಠಗಳು ಹೆಚ್ಚಾದರೆ ನಮಗೆ ಮಠಕ್ಕೆ ಬರುವಂಥ ಭಕ್ತರು ಕಡಿಮೆ ಆಗ್ತಾರೆ ಅಂತ ಭೀತಿ ನಮಗಿಲ್ಲ. ಅದರ ಬದಲಾಗಿ ಇನ್ನೂ ಹೆಚ್ಚೆಚ್ಚು ಸಮಾಜ ಸಂಘಟನೆ ಆಗುತ್ತೆ. ಮತ್ತು ಶ್ರೀ ಮುರುಗೇಶ್ ರಾಣಿಯವರು ನಾವು ಪೀಠಕ್ಕೆ ಬರೋಕ್ಕಿಂತ ಮೊದಲು ಅವರು ಈ ಪೀಠಕ್ಕೆ ಭಕ್ತರಾಗಿ ನಡ್ಕೊಂಡಿದ್ದಾರೆ. ಮುರುಗೇಶ್ ರಾಣಿಯವರನ್ನ ಪೀಠಗಳು ಉಪಯೋಗಿಸ್ಕೊಂಡಿದ್ದಾವೆ. ಆದರೆ ಎಂದೂ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಮುರುಗೇಶ್ ರಾಣಿಯವರು ಸಮಾಜವನ್ನು ಉಪಯೋಗಿಸ್ಕೊಂಡಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಬೆಳಗಾವಿಯಲ್ಲಿ ಸಚಿವ ಉಮೇಶ್ ಕತ್ತಿ ನೇತೃತ್ವದಲ್ಲಿ ಗೌಪ್ಯ ಸಭೆ ನಡೆದಿದೆ. ಜಾರಕಿಹೊಳಿ ಸಹೋದರರ ಅನುಪಸ್ಥಿತಿಯಲ್ಲಿ ಉಮೇಶ್ ಕತ್ತಿ ಸಭೆ ನಡೆಸಿದ್ದಾರೆ. ಈ ವೇಳೆ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ, ಸಂಸದ ಅಣ್ಣಾ ಸಾಬ್ ಜೊಲ್ಲೆ, ಈರಣ್ಣ ಕಡಾಡಿ, ಶಾಸಕ ಅಭಯ್ ಪಾಟೀಲ್ ಭಾಗಿಯಾಗಿದ್ದರು. ಸಂಪುಟ ವಿಸ್ತರಣೆ, ನಿಗಮ ಮಂಡಳಿ ಬಗ್ಗೆ ಚರ್ಚೆಯಾಗಿದ್ದು, ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡುವ ಕುರಿತು ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಭೆ ಬಗ್ಗೆ ಮಾತನಾಡಿದ ಶಾಸಕ ಅನಿಲ್ ಬೆನಕೆ, ನಿಗಮ ಮಂಡಳಿ ಕೊಡಿಸುವಂತೆ ಸಭೆಯಲ್ಲಿ ಕೇಳಿದ್ದೇನೆ ಅಂತ ಹೇಳಿದ್ದಾರೆ. ಸಭೆ ಅಂತ ಏನಾಗಿಲ್ಲ, ಅದಕ್ಕೆ ಇವು ಯಾವ ನೇಮಕವಾಗಿ ನಿಗಮ ಮಂಡಳಿ ಇದ್ರ ಬಗ್ಗೆ ಚರ್ಚೆ ಅದು ಬಾಕಿ ಏನಿಲ್ಲ. ನನ್ನ ಬಗ್ಗೆ ಹೇಳಿ ನನ್ನ ಮರಾಠ ನಿಗಮ ಬಗ್ಗೆ ಅಷ್ಟೇ ನೀವೇನು ಮಾಡ್ತೀವಿ ನೋಡ್ರಿ ಅಷ್ಟೇ ಹೇಳ್ಕೊಂಡು ನಾ ಬಂದು ಇಲ್ಲಿ ಸಭೆ ಅಂತ ಏನಾಗಿಲ್ಲ, ಅದಕ್ಕೆ ಇವು ಯಾವ ಶಿವಮೊಗ್ಗ ಜಿಲ್ಲೆಯ ಸಾಗರದ ಪ್ರಕಾಶ್ ಟ್ರಾವೆಲ್ ಸಂಸ್ಥೆ ಮಾಲೀಕ ಪ್ರಕಾಶ್ ದಿಢೀರ್ ನಾಪತ್ತೆಯಾಗಿದ್ದಾರೆ. ಕಾರು, ಮೊಬೈಲ್ ಶಿವಮೊಗ್ಗದ ಪಟಗುಪ್ಪೆ ಸೇತುವೆ ಮೇಲೆ ಪತ್ತೆಯಾಗಿದ್ದು, ಆರ್ಥಿಕ ಸಂಕಷ್ಟದಿಂದ ಆತ್ಮಹತ್ಯೆ ಮಾಡಿಕೊಂಡಿರೋ ಶಂಕೆ ವ್ಯಕ್ತವಾಗಿದೆ. ಮನೆಯಿಂದ ಕಾರಲ್ಲಿ ಹೊರಟ ಪ್ರಕಾಶ್ ಶುಕ್ರವಾರ ರಾತ್ರಿಯಿಂದ ಮನೆಗೆ ವಾಪಸ್ ಬಂದಿಲ್ಲ. ಹೊಸನಗರದ ಪಟಗುಪ್ಪೆ ಸೇತುವೆ ಬಳಿ ಕಾರ್, ಮೊಬೈಲ್ ಹಾಗೂ ಚಪ್ಪಲಿ ಪತ್ತೆಯಾಗಿದ್ದು, ಪಟಗುಪ್ಪೆ ಸೇತುವೆ ಸುತ್ತಮುತ್ತ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಪಿಟ್ಟೆಕೊಪ್ಪಲು ಗ್ರಾಮದಲ್ಲಿ ನಡೆದಿದ್ದ ತಂದೆ ಮಗನ ಆತ್ಮಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಾಯುವ ಮುನ್ನ ವಿಡಿಯೋ ಮಾಡಿದ್ದ ಗಂಗಾಧರ್ ಪತ್ನಿಯ ಅಕ್ರಮ ಸಂಬಂಧದ ಬಗ್ಗೆ ಮಾತನಾಡಿದ್ದಾನೆ. ನಂಜುಂಡೇಗೌಡ ಎಂಬಾತನ ಜೊತೆ ಸಿಂಧು ಅಕ್ರಮ ಸಂಬಂಧ ಹೊಂದಿದ್ದಳಂತೆ. ಐಷಾರಾಮಿ ಜೀವನದ ಆಸೆಗೆ ಬಿದ್ದಿದ್ದ ಸಿಂಧು ಪರಪುರುಷನ ಮೋಹಕ್ಕೆ ಒಳಗಾಗಿದ್ಲು. ಇದೇ ಕಾರಣಕ್ಕೆ ನೊಂದಿದ್ದ ಗಂಗಾಧರ್ ಇಂಥ ಪತ್ನಿಯ ಜೊತೆ ಬಾಳೋದಕ್ಕೆ ಸಾಧ್ಯವಿಲ್ಲ ಅಂತ ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನನ್ನ ಸಾವಿಗೆ ಕಾರಣ ನನ್ನ ಹೆಂಡತಿ ಮತ್ತು LIC ನಂಜುಂಡೇಗೌಡ. ಮೂಲ ಕಾರಣ ನಂಜುಂಡೇಗೌಡ. ಬೇರೆಯವರೆಲ್ಲ ಅವರೇ, ಅವ್ರ ಹೆಸರು ಬೇಕಿಲ್ಲ, ನನಗೆ ಮೂಲ ಸಾಕ್ಷಿಗಳು ಸಿಕ್ಕಿಲ್ಲ. ಎಂಟ್ರು ಬಿಡಿಸ್ತೀನಿ, ನನಗೆ ಅವಶ್ಯಕತೆ ಐತೆ, ನನಗೆ ಎಂಟ್ರಿಲ್ಲ, ನಾನು ಬಾಳ್ಕೊಡೋಕೆ ರೆಡಿ ಇದ್ದೀನಿ ಅಂತ ಹೇಳ್ದ JC ನಂಜುಂಡೇಗೌಡನ ಹೆಂಡತಿಗೆ. ನನ್ನ ಬೆಂಗಳೂರಿನ ಆನೇಕಲ್ನಲ್ಲಿ ಹಣಕ್ಕಾಗಿ ಕುಟುಂಬಸ್ಥರೆಲ್ಲ ಕಳ್ಳರಾಗಿದ್ದಾರೆ. ಪರಿಚಯಸ್ಥರು ಕೊಟ್ಟ ಚಿನ್ನವನ್ನ ಪರಿಚಿತನೊಬ್ಬನ ಮೂಲಕ ಕಳ್ಳತನ ಮಾಡಿಸಿದ್ದ ಕಿಲಾಡಿ ಕುಟುಂಬಸ್ಥರು ಲಾಕ್ ಆಗಿದ್ದಾರೆ. ರವಿ ಪ್ರಕಾಶ್ ಅನ್ನೋ ವ್ಯಕ್ತಿ ಸ್ನೇಹಿತ ದೀಪಕ್ ಮೂಲಕ 25 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನ ಮಾಡಿಸಿದ್ದಾನೆ. ನಂತರ ಎಲ್ಲ ಒಡವೆಗಳನ್ನ ಬ್ಯಾಂಕ್ನಲ್ಲಿ ಅಡವಿಟ್ಟು ಹಣ ಪಡೆದಿದ್ರು. ಇಷ್ಟಕ್ಕೆ ಸುಮ್ಮನಾಗಿ ದೇವಸ್ಥಾನಕ್ಕೆ ಹೋಗಿದ್ದಾಗ ಒಡವೆ ಕಳ್ಳತನವಾಗಿದೆ ಅಂತ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಎಲ್ಲ ಆಂಗಲ್ನಲ್ಲೂ ತನಿಖೆ ಮಾಡಿದ್ರೂ ಆರೋಪಿಗಳ ಸುಳಿವು ಸಿಕ್ಕಿರಲಿಲ್ಲ. ಕೊನೆಗೆ ಅನುಮಾನ ಬಂದು ಮನೆಯವರನ್ನೇ ವಿಚಾರಿಸಿದಾಗ ಅಸಲಿ ಸತ್ಯ ಹೊರಬಿದ್ದಿದೆ. ಚಾಮರಾಜನಗರದಲ್ಲಿ ಮೃತ ನೌಕರನ ಕುಟುಂಬವನ್ನ ಹೊರಹಾಕಿದ್ದ ಪ್ರಕರಣ ಸುಖಾಂತ್ಯ ಕಂಡಿದೆ. ಸಂಧಾನ ಸಭೆಯ ಮೂಲಕ ಸಮಸ್ಯೆ ಇತ್ಯರ್ಥವಾಗಿದ್ದು, ಮಹದೇಶ್ವರ ಬೆಟ್ಟದಲ್ಲಿ ಬೀದಿಯಲ್ಲೇ ವಾಸವಿದ್ದ ಕುಟುಂಬ ನಿಟ್ಟುಸಿರು ಬಿಟ್ಟಿದೆ. ಮೃತ ನೌಕರನ ಕುಟುಂಬಕ್ಕೆ ತಾತ್ಕಾಲಿಕ ವಸತಿ ಗೃಹ ನೀಡಲಾಗಿದ್ದು, ಪುತ್ರನಿಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನೀಡೋ ಭರವಸೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಬಾಕಿ ಇರೋ ಗ್ರ್ಯಾಚ್ಯುಟಿ, PF ಹಣ ಬಿಡುಗಡೆಗೂ ಕ್ರಮ ಕೈಗೊಳ್ಳೋದಾಗಿ ಅಭಯ ನೀಡಿದ್ದಾರೆ. ಹೀಗಾಗಿ ನೊಂದ ಕುಟುಂಬ ತಾತ್ಕಾಲಿಕ ವಸತಿ ಗೃಹಕ್ಕೆ ಸ್ಥಳಾಂತರವಾಗಿದೆ. ಈ ಕುಟುಂಬದ ಪರಿಸ್ಥಿತಿ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡಿತು. ಆ ಕುಟುಂಬ ಬೀದಿಲೇ ಇತ್ತು. ನಾವು
ಆ ಕುಟುಂಬವನ್ನು 1 ವಾರದಿಂದ ಸತತವಾಗಿ ಕುಟುಂಬದ ಜೊತೆಗಿದ್ದು ಹೋರಾಟ ಮಾಡಿ ಒಂದು ಆ ಕುಟುಂಬಕ್ಕೆ ನ್ಯಾಯ ದೊರಕಿಸೋ ರೀತಿಯಲ್ಲಿ ನಾವು ಕಾಲಿಟ್ಟಿದ್ದೀವಿ. ಆ ಹುಡುಗನಿಗೆ ಒಂದು ಕೆಲಸ ಕೊಡಿಸುವ ಒಂದು ಇದು ಮತ್ತು ಆ ಹುಡುಗ. ದಕ್ಷಿಣ ಕನ್ನಡ ಜಿಲ್ಲೆಯ ಕೊಳತಿಗೆ ಗ್ರಾಮದಲ್ಲಿ ಕುಡಿಯೋ ನೀರಿಗೆ ದಶಕಗಳಿಂದ ಹೋರಾಟ ಮಾಡಿದ್ರೂ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಗ್ರಾಮದ ಸಿದ್ದಮೂಲೆ ಕಾಲೋನಿಗಿಲ್ಲ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ. ಕಳೆದ 30 ವರ್ಷಗಳಿಂದ ಕಲುಷಿತ ನೀರನ್ನೇ ಬಳಕೆ ಮಾಡುತ್ತಿದ್ದಾರೆ. ರಸ್ತೆ ಪಕ್ಕದಲ್ಲಿರುವ ಕೆರೆಯೇ ಇವರ ನೀರಿನ ಆಧಾರವಾಗಿದೆ. ಅಧಿಕಾರಿಗಳ ಮುಂದೆ ಹಲವು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೆಲ ಮನೆಗಳಿಗೆ ಸರ್ಕಾರಿ ದಾಖಲೆಗಳು ಇಲ್ಲದಿರೋದ್ರಿಂದ ಈ ಸಮಸ್ಯೆ ಕಾಡ್ತಿದೆಯಂತೆ. 13 ವರ್ಷ ಆಯಿತು. ನಾವು ಮನವಿ ಮಾಡಿದ್ದೇವೆ ಪಂಚಾಯತಿಗೆ, ನಲ್ಲಿ ನೀರು ಬೇಕು ಮತ್ತು ಮನೆ ಕಟ್ಟಲೆಲ್ಲ ಕೇಳಿದ್ದೇವೆ. ಯಾವ ವ್ಯವಸ್ಥೆ ನಮಗೆ ಮಾಡಿಲ್ಲ. ಇದರಲ್ಲಿ ಈ ಕೆರೆಯಲ್ಲಿ ಸ್ನಾನ ಮಾಡ್ತಾರೆ, ಬಟ್ಟೆ ಒಗಿತಾರೆ, ಹಾಗೆಯೇ ವಾಹನ ಎಲ್ಲ ತುಳಿತಾರೆ. ಆದರೆ ನಾವು ಈ ನೀರನ್ನೇ ಕುಡಿತಿದ್ದೇವೆ. ಇದರಲ್ಲಿ 2 ಕೂಡ ಜೀವ ಹೋಗಿದೆ. ಆದರೂ ನಾವು ಈ ನೀರನ್ನೇ, ಕಲುಷಿತವಾದ ನೀರನ್ನೇ ಕುಡಿತಿದ್ದೇವೆ. ನಾವು ಇಲ್ಲಿ ಕೂತು 30 ವರ್ಷ ಆಯಿತು ಸರ್. ಇಲ್ಲಿಯವರೆಗೆ ನಮಗೆ ಯಾವ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಸರ್ ಪಂಚಾಯತಿನವರು. ನಾವು ಈಗ ನಾನೀಗ 3 ಸಲ, ನಾನು 3 ವರ್ಷದಲ್ಲಿ ಒಂದು 6 ಸಲ ಅರ್ಜಿ ಕೊಟ್ಟಿದ್ದೀನಿ ಸರ್. ಇಷ್ಟರವರೆಗೆ ನೀರಿನ ಸಮಸ್ಯೆ ಯಾವುದೂ ಆಗಲಿಲ್ಲ ನಮಗೆ. ರಾಯಚೂರು ಜಿಲ್ಲೆಯ ಮುದಗಲ್ನಲ್ಲಿ ಸಿನಿಮಿಯ ರೀತಿಯಲ್ಲಿ ಕುರಿ ಕಳ್ಳರನ್ನ ಕುರಿಗಾಹಿಗಳೇ ಬೆನ್ನು ಹತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಮುದಗಲ್ ಭಾಗದಲ್ಲಿ ರಾತ್ರೋರಾತ್ರಿ ಕುರಿ ಮೇಕೆಗಳ ಕಳವು ಆಗ್ತಾನೆ ಇತ್ತು. ಆದರೆ ಖದೀಮರು ಮಾತ್ರ ಸಿಕ್ಕಿಬಿದ್ದಿರಲಿಲ್ಲ. ಆದರೆ ಇಂದು ಕುರಿ ಕಳ್ಳತನಕ್ಕೆ ಹೊಂಚು ಹಾಕಿ ಬೊಲೆರೋದಲ್ಲಿ ಬಂದ ಕಳ್ಳರು ಟಗರನ್ನ ತುಂಬಿಕೊಂಡು ಎಸ್ಕೇಪ್ ಆಗೋದಕ್ಕೆ ಸ್ಕೆಚ್ ಹಾಕಿದ್ರು. ಇದನ್ನ ಗಮನಿಸಿದ ಕುರಿಗಾಹಿಗಳು ಕಳ್ಳರನ್ನ ಬೆನ್ನು ಹತ್ತಿದ್ದಾರೆ. ಎಲ್ಲಿ ತಗ್ಲಾಕೊಳ್ತೀವೋ ಅನ್ನೋ ಭಯದಲ್ಲಿ ಬೊಲೆರೋ ವಾಹನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಆನೆಗಳ ಹಾವಳಿ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ. ಸಿಂಗರಾಜಿಪುರ ಗ್ರಾಮದ ಹೊಲಗದ್ದೆಗಳಿಗೆ ಕಳೆದ ರಾತ್ರಿ ನುಗ್ಗಿದ 5 ಕಾಡಾನೆಗಳು ಇನ್ನಿಲ್ಲದ ದಾಂಧಲೆ ಮಾಡಿವೆ. ಸುಮಾರು 10 ಎಕರೆಗೂ ಹೆಚ್ಚು ರಾಗಿ, ಅವರೆ, ಹುರುಳಿ ಬೆಳೆ ನಾಶವಾಗಿದೆ. ಇನ್ನುಳಿದ 10 ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಕೊಪ್ಪಳ ಜಿಲ್ಲೆಯ ಕುಣಕೇರಿಯಲ್ಲಿ ವೃದ್ಧೆಯೊಬ್ಬರು ಶಾಲೆ ನಿರ್ಮಾಣಕ್ಕೆ ಭೂಮಿ ದಾನ ಮಾಡಿದ್ದಾರೆ. 20 ವರ್ಷಗಳ ಹಿಂದೆ ವೃದ್ಧೆ ಹುಚ್ಚಮ್ಮ ದಾನ ಮಾಡಿದ 2 ಎಕರೆ ಭೂಮಿ ಈಗ 1 ಕೋಟಿ ಬೆಲೆ ಬಾಳುತ್ತಂತೆ. ಮಕ್ಕಳಿಲ್ಲದ ಅಜ್ಜಿ ಹುಚ್ಚಮ್ಮ ಶಾಲಾ ಮಕ್ಕಳನ್ನೇ ತನ್ನ ಮಕ್ಕಳೆಂದು ಪ್ರೀತಿ ಮಾಡ್ತಾ ಇದ್ದಾರೆ. ಇದೇ ಶಾಲೆಯಲ್ಲೇ ಅಡುಗೆ ಕೆಲಸ ಮಾಡ್ತಾ ಇದ್ರು. ತಿಂಗಳಿಗೆ 2700 ಹಣ ಪಡಿತಾ ಇದ್ರು. ಶಾಲೆ ಇಲ್ಲದ ವೇಳೆಯಲ್ಲಿ ಕೂಲಿ ಕೆಲಸಕ್ಕೂ ಹೋಗ್ತಾರಂತೆ. ಶಾಲೆ ನಿರ್ಮಾಣಕ್ಕೆ ಸ್ವಂತ ಭೂಮಿಯನ್ನ ಬಿಟ್ಟುಕೊಟ್ಟ ವೃದ್ಧೆಗೆ ಹಲವು ಕಡೆಗಳಿಂದ ಸನ್ಮಾನ ಮಾಡಿದ್ದಾರೆ. ಸಾಲಿಗೆ ಮತ್ತೆ ಹುಡ್ರು ಕಲಿಯಾಕ ಇದ್ದಿಲ್ರಿ. ಅಲ್ಲಿ ಊರಾಗ ಸಣ್ಣ ಇದ್ದವು 2. ಮತ್ತು ಮಕ್ಳಿಗೆ ಕೊಡ ಅಂದ್ರೆ ಮೊದ್ಲಾಗ 1 ಎಕರೆ ಕೊಟ್ಟೀನಿ, ಮತ್ತೆ 1 ಎಕರೆ ಕೊಟ್ಟೀನಿ ರೀ. ಈಗ 20 ವರ್ಷ ಮೇಲೆ ಆತ್ರಿ ಕೊಟ್ಟು. ನನಗೆ ಖುಷಿ ಅನ್ನಿಸ್ತೈತ್ರಿ. ಮಕ್ಕಳು ಕಲ್ತಾಗಲ್ಲ ಬೇಸಲ್ರಿ, ಖುಷಿ ಅನ್ನಿಸ್ತೈತೆ. ಮಕ್ಕಳನ್ನು ತನ್ನ ಮಕ್ಕಳಂತೆ ನೋಡಿಕೊಂಡಿದ್ದಾಳೆ. ಈ ಭೂಮಿ ಕೊಡಲಿಕ್ಕೆ ಕಾರಣ ಏನಂದರೆ ಆಕೆಗೆ ಮಕ್ಕಳಿಲ್ಲ. ಆ ಒಂದು ಕಾರಣದಿಂದ ನನ್ನ ಮಕ್ಕಳಿಲ್ಲ ಅಂದರೆ ನನಗೆ ಮಕ್ಕಳು ಬೇಕು ಅನ್ನೋ ಉದ್ದೇಶದಿಂದನೇ ಈ ಶಾಲಾ ಮಕ್ಕಳನ್ನು ತನ್ನ ಮಕ್ಕಳೆಂದು ಭಾವನೆ ಮಾಡಿಕೊಂಡು ಈ ಭೂಮಿಯನ್ನು ಕೊಟ್ಟಿದ್ದಾಳೆ. ಅವರಿಗೆ ಮಕ್ಕಳು ಆಗಲ್ಲ ಕಾರಣ ಅವರು ಗ್ರಾಮದಿಂದ ಮಕ್ಕಳು ಕಲೀಲಿ ಅಂತೇಳಿ ಈ ಭೂದಾನಿ ದಾನವನ್ನಾಗಿ ಸಾಲಿಗೆ ಕೊಟ್ಟಿದ್ದಾರೆ. ಸಾಲಿಗೆ ಮತ್ತೆ ಹುಡ್ರು. ಬೀದರ್ನ ಶ್ರೀ ಕ್ಷೇತ್ರ ಝರಣಿ ನರಸಿಂಹ ದೇಗುಲದಲ್ಲಿ ಮೂಕ ಪ್ರಾಣಿಗಳ ರೋಧನೆ ಕೇಳೋರಲ್ಲಿ ಇಲ್ಲದಂತಾಗಿದೆ. ತಿನ್ನೋಕೆ ಆಹಾರ ಇಲ್ಲದೆ ಮಂಗಗಳು ಪರದಾಡ್ತಿವೆ. ನಿತ್ಯವೂ ದೇವಸ್ಥಾನಕ್ಕೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ರು. ಈ ವೇಳೆ ಜನರು ಕೊಡೋ ಹಣ್ಣು ಹಂಪಲು ತಿಂದು ಕೋತಿಗಳು ಹಾಯಾಗಿದ್ವು. ಆದ್ರೀಗ ಕೊರೋನಾದಿಂದಾಗಿ ದೇವಸ್ಥಾನದತ್ತ ಭಕ್ತರು ಮುಖ ಮಾಡ್ತಿಲ್ಲ. ಇದರ ಎಫೆಕ್ಟ್ ಕೋತಿಗಳ ಮೇಲೂ ತಟ್ಟಿದೆ. ಹೊಟ್ಟೆಗೆ ಆಹಾರವಿಲ್ಲದೆ ಅಲೆದಾಡ್ತಿವೆ. ಬೆಂಗಳೂರಿನ ತಿಲಕ್ ನಗರ ಠಾಣೆಯ ಅಪರೂಪದ ಕೇಸ್ ದಾಖಲಾಗಿದೆ. ಬೆಕ್ಕು ಕಳ್ಳತನ ಆಗಿದೆ ಅಂತ ಎಫ್ಐಆರ್ ದಾಖಲಾಗಿದೆ. ಜಯನಗರದ ಮಿಸ್ಬಾ ಶರೀಫ್ ಅನ್ನೋರು ಬೆಕ್ಕು ಕಳುವಾಗಿದೆ ಅಂತ ದೂರು ದಾಖಲಿಸಿದ್ದಾರೆ. ವೈಟ್ ಪರ್ಷಿಯನ್ ತಳಿಯ ದುಬಾರಿ ಬೆಲೆಯ ಬೆಕ್ಕು ಜನವರಿ 15ರಂದು ಕಣ್ಮರೆಯಾಗಿದ್ದು, ಇದನ್ನು ಹುಡುಕಿ ಕೊಟ್ಟವರಿಗೆ 35,000 ರೂಪಾಯಿ ಬಹುಮಾನ ನೀಡೋದಾಗಿ ಘೋಷಣೆ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಮಠದ ಆವರಣದೊಳಗೆ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದೆ. ಶಾರದಾಂಬೆ ದೇವಾಲಯದ ಬಳಿ ಕಾಳಿಂಗ ಸರ್ಪ ಪ್ರತ್ಯಕ್ಷವಾಗಿದ್ದು, ಕಾಳಿಂಗ ಸರ್ಪವನ್ನು ನೋಡಿ ಭಕ್ತರು ಭಯಭೀತರಾಗಿದ್ದರು. 10 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಉರಗ ಪ್ರೇಮಿ ಅರ್ಜುನ್ ಸೆರೆ ಹಿಡಿದು ಸುರಕ್ಷಿತವಾಗಿ ಕೆರೆಕಟ್ಟೆ ಅರಣ್ಯಕ್ಕೆ ಬಿಟ್ಟು ಬಂದಿದ್ದಾರೆ.
ಬೆಂಗಳೂರಿನ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ವಿದೇಶಗಳಿಂದ ಬೆಂಗಳೂರಿಗೆ ಸಾಗಾಟ ಮಾಡುತ್ತಿದ್ದ ಚಿನ್ನವನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಶಕ್ಕೆ ಪಡೆದಿದ್ದಾರೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ 1 ಕೆಜಿ 300 ಗ್ರಾಂ ಚಿನ್ನವನ್ನ ಸೀಸ್ ಮಾಡಲಾಗಿದೆ. ಪೇಸ್ಟ್ ಬಿಸ್ಕೆಟ್ ರೂಪದಲ್ಲಿ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡುವುದರ ಬಗ್ಗೆ ಮೊದಲೇ ಮಾಹಿತಿ ಪಡೆದಿದ್ದ ಅಧಿಕಾರಿಗಳು ಆರೋಪಿಯನ್ನ ಲಾಕ್ ಮಾಡಿದ್ದಾರೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗ ಚಾಲಕನ ನಿಯಂತ್ರಣ ತಪ್ಪಿ ಲಾರಿಯೊಂದು ಪಲ್ಟಿ ಹೊಡೆದಿದೆ. ಲಾರಿ ಕೆಳಗೆ ಸಿಲುಕಿದ ಬೈಕ್ ಸವಾರನ ಸ್ಥಿತಿ ಗಂಭೀರವಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಲಾರಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಹಲಸೂರು ಸಂಚಾರಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಇಂದು ಬೋಸ್ರ 125ನೇ ಜನ್ಮ ವರ್ಷಾಚರಣೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಬೋಸ್ಗೆ ನಮನ ಸಲ್ಲಿಸಿದ್ದಾರೆ. ಇಂದು ಸಂಜೆ 6 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಬೋಸ್ ಅವರ ಹಾಲೋಗ್ರಾಮ್ ಪ್ರತಿಮೆಯನ್ನ ಅನಾವರಣಗೊಳಿಸಲಿದ್ದಾರೆ. ದೆಹಲಿಯ ಇಂಡಿಯಾ ಗೇಟ್ನಲ್ಲಿ ಬೋಸ್ ಪ್ರತಿಮೆ ಸ್ಥಾಪಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಭವ್ಯ ಪ್ರತಿಮೆ ಪೂರ್ಣಗೊಳ್ಳುವವರೆಗೂ ಅವರ ಹಾಲೋಗ್ರಾಮ್ ಪ್ರತಿಮೆ ಅದೇ ಸ್ಥಳದಲ್ಲಿ ಇರಲಿದೆ. ಇನ್ನು ಬೆಂಗಳೂರಲ್ಲೂ ವಿಧಾನಸೌಧದ ಸುಭಾಷ್ ಚಂದ್ರ ಬೋಸ್ರ ಪ್ರತಿಮೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಪುಷ್ಪಾರ್ಚನೆ ಮಾಡಿದರು. ಸುಭಾಷ್ ಚಂದ್ರ ಬೋಸ್ ದೇಶದ ವೀರ ಸೇನಾನಿ. ಎಲ್ಲ ಭಾರತೀಯರ ಮನಸ್ಸಲ್ಲಿ ಬೋಸ್ರಿದ್ದಾರೆ ಅಂತ ಸಿಎಂ ಸ್ಮರಿಸಿದರು. ನೀರಿನ ವಿಷಯದಲ್ಲಿ ತಮಿಳುನಾಡು ಸರ್ಕಾರ ಮೇಲಿಂದ ಮೇಲೆ ಕಿರಿಕ್ ಮಾಡ್ತಾ ಇದೆ. ತಮಿಳುನಾಡಿನ ಹೊಗೇನಕಲ್ ಕುಡಿಯುವ ನೀರಿನ 2ನೇ ಹಂತದ ಯೋಜನೆಗೆ ಕರ್ನಾಟಕ ಸರ್ಕಾರ ಸಲ್ಲಿಸಿದ್ದ ಆಕ್ಷೇಪವನ್ನ ತಮಿಳುನಾಡು ತಳ್ಳಿಹಾಕಿದೆ. ಸಿಡಬ್ಲ್ಯೂಡಿಟಿ ಅಂತಿಮ ತೀರ್ಪಿನ ಪ್ರಕಾರ ಕುಡಿಯುವ ಅವಶ್ಯಕತೆಗೆ ನೀರನ್ನು ಬಳಸಿಕೊಳ್ಳಬಹುದು. ಆದರೂ ಹೊಗೇನಕಲ್ ಕುಡಿಯುವ ನೀರಿನ ಯೋಜನೆಗೆ ಆಕ್ಷೇಪ ವ್ಯಕ್ತಪಡಿಸಿದೆ ಅಂತ ತಮಿಳುನಾಡು ಜಲಸಂಪನ್ಮೂಲ ಸಚಿವ ದುರೈ ಮುರುಗನ್ ಹೇಳಿದ್ದಾರೆ. ಶ್ರಮ ಮತ್ತು ಏಕಾಗ್ರತೆ ಎಂಥ ಕೆಲಸವನ್ನ ಪರಿಪೂರ್ಣ ಮಾಡಿಬಿಡುತ್ತೆ. ನ್ಯೂಸ್ 18ನ ವಿಶೇಷ ಕಾರ್ಯಕ್ರಮ ಬೈಜೂಸ್ ಯಂಗ್ ಜೀನಿಯಸ್ ಸೀಸನ್ 2 ಎಂಥ ವಿಶೇಷ ಪ್ರತಿಭೆ ಹೊಂದಿರೋ ಮಕ್ಕಳನ್ನ ದೇಶದ ನಾನಾ ಕ್ಷೇತ್ರಗಳಿಂದ ಆಯ್ಕೆ ಮಾಡಿ ಪರಿಚಯಿಸ್ತಾ ಇದೆ. ಅದರ ಒಂದಿಷ್ಟು ಝಲಕ್ ಇಲ್ಲಿದೆ ನೋಡಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂದ್ರೆ ಸಂಗೀತದ ಮಹಾಸಾಗರ. ನಮ್ಮ ಇವತ್ತಿನ ಮೊದಲ ಜೀನಿಯಸ್ ಮಹಾಸಾಗರದೊಂದು ಬಹುಮೂಲ್ಯ ಮುತ್ತಾಗಿದ್ದಾರೆ. ಇವರು ಕೇವಲ 14 ವರ್ಷ ವಯಸ್ಸಿನಲ್ಲಿ 6 ಭಾಷೆಗಳಲ್ಲಿ ಹಾಡು ಹಾಡ್ತಾರೆ. 2020 ಗ್ಲೋಬಲ್ ಚೈಲ್ಡ್ ಪ್ರೊಡಿಜಿ ಅವಾರ್ಡ್ ಗೆದ್ದುಕೊಂಡಿದ್ದಾರೆ. ಇವರು ಕರ್ನಾಟಕ ಮ್ಯೂಸಿಕ್ ಗರಿಮೆ ಅನಿಸಿಕೊಂಡ ಬೆಂಗಳೂರಿನ ರಾಹುಲ್ ವೆಲ್ಲಲ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. Now your parents are IT professionals. ಹೌದು. And you are singing Carnatic music. ಇದು ಹೇಗೆ ಸಾಧ್ಯ ಆಯ್ತು? ಆಕ್ಚುಲಿ ನನ್ನ ಸಂಗೀತದ ಅಭಿರುಚಿಯನ್ನ ಗುರುತಿಸೋ ಶ್ರೇಯ ನನ್ನ ಪೇರೆಂಟ್ಸ್ಗೆ ಸಲ್ಲುತ್ತೆ. ಪ್ಲೀಸ್ ವೆಲ್ಕಮ್ ಪದ್ಮಶ್ರೀ ಶ್ರೀ ಶಂಕರ್ ಮಹಾದೇವನ್. Hello, namaste. How are you, Rahul? So nice to see you. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ಸರಿ, ನೀವು ಒಂದು ಹೊಸ ರಾಗದ ಆವಿಷ್ಕಾರ ಮಾಡಿದ್ದೀರಿ, ಅದು ಕರ್ನಾಟಿಕ್ ಸಂಗೀತದಲ್ಲಿ. ಅದರ ಬಗ್ಗೆ ಸ್ವಲ್ಪ ವಿವರ ಕೊಡ್ತೀರಾ? ಐ ಕ್ರಿಯೇಟೆಡ್ ಅ ನ್ಯೂ ರಾಗಂ ನಮೋ ವೀಣಾಪಾಣಿ ಡಾಕ್ಟರ್ ಜಯಂತಿ ಕುಮರೇಶ್ ಮ್ಯಾಮ್ ನ ಮೇಲೆ ಡೆಡಿಕೇಟ್ ಮಾಡಿದೀನಿ, ಯಾಕಂದ್ರೆ ನಾನು ದೊಡ್ಡ ಅಭಿಮಾನಿ. ನಮಸ್ಕಾರ. ಬನ್ನಿ ಬನ್ನಿ. ಹೌ ಆರ್ ಯು? ಐ ಆಮ್ ಗ್ರೇಟ್. ಬನ್ನಿ ಕೂತ್ಕೊಳ್ಳಿ. ಬಾಲ್ಯದಿಂದಲೂ ಸೈನ್ಸ್ ಇಂತಹ ಸಬ್ಜೆಕ್ಟ್ ಆಗಿತ್ತು ವಿಚ್ ಇಂಟ್ರೀಗ್ಡ್ ಮೀ. ನನ್ನ ಡ್ಯಾಡ್ ಜೊತೆ ಇದ್ದು ಅವರಿಂದ ಇನ್ಫ್ಲೂಯೆನ್ಸ್ಡ್ ಆದೆ. ಅವರು ತುಂಬಾ ಅಂದ್ರೆ ಸೈನ್ಸ್ ನಲ್ಲಿ ಅವರಿಗೆ ತುಂಬಾ ಇಂಟ್ರೆಸ್ಟ್. ಸೈನ್ಸ್ ನಲ್ಲಿ ಅಂತ ಏನು ಅಟ್ರಾಕ್ಷನ್ ಇದೆ ವಿದಿನ್ ಸೈನ್ಸ್? ಫ್ಯಾಕ್ಟ್ ಅಂದ್ರೆ ಸೈನ್ಸ್ಗೆ ಏನಾದ್ರೂ ಚೇಂಜ್ ಮಾಡುವ ಪವರ್ ಇದೆ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ